ಈಗ ಇವ್ರಿಗೆ ಏಕಾಏಕಿ ಮನೆ ಅದು ನೀವು ನಮ್ಮ ಬೆಂಗಳೂರು ಇನ್ಚಾರ್ಜ್ ಮಂತ್ರಿಗಳು ಅವ್ರನ್ನ ಕೇಳ್ರಿ, ಅವಾಗ ಅವರಿಗೆ ಮಾಹಿತಿ ಇರುತ್ತೆ. ಅಲ್ಲ, ಮಾಹಿತಿ ಅವರಿಗೆ ಹೆಚ್ಚಿರುತ್ತಲ್ವಾ. ಈ ವಿಚಾರದಲ್ಲಿ ಪಾಕಿಸ್ತಾನ ವಿದೇಶಾಂಗ ಇಲಾಖೆ ಇಂಟರ್ಫಿಯರ್ ಆಗ್ತಾ ಇದೆ. ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೀತಾ ಇದಾವೆ, ಕ್ರಿಶ್ಚಿಯನ್ ಅವ್ರ ದಾಳಿ, ಈ ದಾಳಿಗಳೆಲ್ಲವೂ ಸೇರಿ ಇದನ್ನ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ನೋಡ್ಕೊಳ್ಳುತ್ತೆ, ಕೇಂದ್ರ ಸರ್ಕಾರ ನೋಡ್ಕೊಳ್ಳುತ್ತೆ, ಕೇಂದ್ರ ಸರ್ಕಾರ ನೋಡ್ಕೊಳ್ಳುತ್ತೆ. ಇನ್ನೊಂದು ಮೈಸೂರಲ್ಲಿ ನಿನ್ನೆ ಮಧ್ಯಾಹ್ನ ಇಂಟರ್ಫಿಯರ್ ಆಗಿರ್ತಕ್ಕಂಥದ್ದು, ಈಗಾಗಲೇ ನಿನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ಮಾಡಿ ಏನು ಅಲ್ಲಿ ಮನೆಗಳನ್ನ ಡೆಮಾಲಿಷ್ ಮಾಡಿ ಅವ್ರು ಯಾರು ಅವ್ರ ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರ ಮತ್ತು ಮನೆಗಳನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ಬಹುಶಃ ಅಲ್ಲಿಗೆ ಅದು ಆ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಬಟ್ ಬಿಜೆಪಿ ತೆಗೆದುಕೊಂಡಿರೋ ನಿರ್ಧಾರಕ್ಕೆ ಸರ್ಕಾರವೇ ಸ್ಟಿಕನ್ ಆಗಲಿಲ್ಲ ಅಂದ್ರೆ ಹೆಂಗೆ? ಅಲ್ಲ, ಈಗ ಅದನ್ನ ಅವ್ರು ಪರಿಶೀಲನೆ ಮಾಡಿ ಅವೆಲ್ಲ ಸಾಧಕ ಬಾಧಕಗಳನ್ನ ನೋಡೇ ತೀರ್ಮಾನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರೋದು ಅವೆಲ್ಲ ನೋಡೇ ಪರಿಶೀಲನೆ ಮಾಡಿದ್ದಾರೆ. ಅದರಿಂದ ಆ ಸಮಸ್ಯೆ ಅಲ್ಲಿಗೆ ಬಗೆಹರಿಯುತ್ತದೆ ಅಂತ ಅಂದ್ಕೊಳ್ತೀನಿ. ಬೇರೆ ಬೇರೆಯವರು ಹೇಳಿಕೆಗಳನ್ನು ಕೊಡೋದು, ರಾಜಕೀಯದ ಉದ್ದೇಶಗಳಿಂದ ಮಾತನಾಡೋದು, ವಿರೋಧ ಪಕ್ಷದವ್ರು ಮಾತನಾಡೋದು, ಇದೆಲ್ಲ ಒಂದು ಭಾಗ. ನಾವು ಅವ್ರಿಗೆ ಏನ್ ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಅದನ್ನ ಬಗೆಹರಿಸಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ನಾರಾಯಣ ಸ್ವಾಮಿ ಅವರು ಇದೇ ವಿಚಾರವಾಗಿ ಆರೋಪ ಮಾಡ್ತಾರೆ, ಸರ್ಕಾರಿ ಭೂಮಿಯಲ್ಲಿ ಯಾರೇ ಮನೆ ಕಟ್ಟಿದ್ರು ಕೂಡ ಕೇರಳದವ್ರು ಇಂಟರ್ಫಿಯರ್ ಆಯ್ತು ಅಂದ್ರೆ ಸರ್ಕಾರ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಮಾಡ್ಕೊಡುತ್ತೆ. ಇದು ಸಿಎಂ ಇಂದ ಅವ್ರು ಹೇಳಿದ್ದಾರೆ ಅಂತ ಹೇಳಿ ಮಾಡಿರ್ತಕ್ಕಂಥದ್ದಲ್ಲ. ಅವರು ಹೇಳಿರ್ಬೋದು, ಅವ್ರಿಗೆ ಯಾರೋ ಅವ್ರಿಗೆ ಬೇಕಾದವರು ಅಥವಾ ಅವರ ರಾಜ್ಯದವರು ಯಾರಾದ್ರೂ ಇದ್ದಾರೇನೋ ಅಲ್ಲಿ ಗೊತ್ತಿಲ್ಲ. ಆ ಒಂದು 100 ಜನರ ಮಧ್ಯದಲ್ಲಿ ಆದ್ರೆ ಅವ್ರು ಹೇಳಿದ್ರು ಅಂತ ಮಾಡೋದಕ್ಕೂ ಹೋಗಿಲ್ಲ. ಯಾರಿಗೆ ಮನೆ ಕಳ್ಕೊಂಡಿದ್ದಾರೆ ಅವ್ರಿಗೆ ಮನೆ ಆಲ್ಟರ್ನೇಟಿವ್ ಆಗಿ ಕೊಡ್ಬೇಕು ಅಂತ ಬೇರೆ ಬೇರೆ ಇಂಥ ಉದಾಹರಣೆಗಳು ಸಾಕಷ್ಟು ಇದಾವೆ. ಸರ್ಕಾರ ಅನೇಕ ಸಂದರ್ಭದಲ್ಲಿ ಮನೆಗಳನ್ನ ಕೊಟ್ಟಿದೆ, ಪರಿಹಾರ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಅಷ್ಟೇ ಇದ್ರೆ ಅಂದ್ರೆ ಕೇರಳದ ಮುಖ್ಯಮಂತ್ರಿಗಳು ಮಾಡಿದ್ರು ಅಂತ ಹೇಳಿ ಮಾಡಿರೋದಲ್ಲ. ಕೇರಳದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಅದರಲ್ಲಿ ಮೂಗು ತೋರಿಸುವಂತ ಕೆಲಸ ಮಾಡೋದಕ್ಕಾಗೋದಿಲ್ಲ, ಮಾಡ್ಲೂಬಾರ್ದು. ನಾವು ಹೋಗಿ ಕೇರಳದಲ್ಲಿ ಟ್ರಿವಾಂಡ್ರಮ್ನಲ್ಲೋ ಕ್ಯಾಲಿಕಟ್ನಲ್ಲೋ ಇಂಥದ್ದೇ ಘಟನೆ ಆದಾಗ ನಾವು ಹೋಗಿ ಹೇಳಕ್ಕಾಗುತ್ತಾ? ನಮ್ಮ ಮಾತು ಕೇಳ್ಬಿಡ್ತಾರ ಅವರು. ಅದು ಕಾನೂನಾತ್ಮಕವಾಗಿ ಎಷ್ಟು ಸಮಂಜಸ? ಅದು ಕೇರಳದ ಮೇಲೆ ವಿಶೇಷ ಆಸಕ್ತಿ ಪ್ರೀತಿ ಇದೆ, ಯಾಕಂದ್ರೆ ಅಲ್ಲಿ ಮಳೆಯಾಗಿ ಆ ರೀತಿ ನೋಡಿ ಎಲ್ಲ ಕಡೆನೂ ಮಾಡಿದ್ದಾರೆ. ಹಿಂದೆ ತಮಿಳ್ನಾಡಲ್ಲಿ ಸುನಾಮಿ ಆದಾಗ ನಾವು ಪರಿಹಾರ ಕೊಡ್ಲಿಲ್ವಾ? ಬೇರೆ ಬೇರೆ ರಾಜ್ಯದಲ್ಲಿ, ಮಹಾರಾಷ್ಟ್ರದಲ್ಲಿ ಭೂಕಂಪ ಆದಾಗ ನಾವು ಕೊಡ್ಲಿಲ್ವಾ? ಆ ರೀತಿ ಮಾಡಿರ್ತಾರೆ. ಅದನ್ನ ಕೇರಳಕ್ಕೆ ಸೀಮಿತ ಮಾಡುವಂತ ಉದ್ದೇಶ ಏನಿಲ್ಲ. ಸರ್, ಬಿಜೆಪಿ ಹೇಳ್ತಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಬಹುತೇಕರು ಬಾಂಗ್ಲಾ ವಲಸಿಗರಾಗಿರ್ತಕ್ಕಂಥದ್ದು NIA ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ ಬಿಜೆಪಿ ಅವ್ರು ಕೇಳ್ತಾ ಇದಾರೆ ಸರ್. ಅದನ್ನ ಮಾಡೋಣ. ಅದನ್ನ ಬೇಕಾದ್ರೆ ನಾವು ಫಸ್ಟ್ ಇನ್ವೆಸ್ಟಿಗೇಟ್ ಮಾಡ್ತೀವಿ. ರಾಜ್ಯ ಸರ್ಕಾರ, ರಾಜ್ಯ ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಟ್ ಮಾಡುತ್ತೆ. ಹಂಗೇನಾದ್ರೂ ಕಂಡು ಬಂದ್ರೆ ನಾವೇ ಕ್ರಮ ತಗೊಳ್ತೀವಿ, ಕೇಂದ್ರ ಸರ್ಕಾರಕ್ಕೂ ಕೂಡ ತಿಳಿಸ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.